ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ತಮ್ಲೈನ್ ನೋಡಿರ್ತೀರಾ, ನಾವು ಗೋಬರ್ ಗ್ಯಾಸ್ ಹಾಕ್ಸಿದ್ವಿ. ಗೋಬರ್ ಗ್ಯಾಸ್ ನಾವು ಹಾಕ್ಸಿ 20 ದಿವಸ ಆಗಿದೆ ಈ ಗುರುವಾರಕ್ಕೆ. ನಾನು ಇವತ್ತು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಗ್ಯಾಸು ರನ್ನಿಂಗ್ ಆದಮೇಲೆ ನಾನು ವಿಡಿಯೋ ಹಾಕೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಾಂದರೆ ಸುಮ್ಮನೆ ಗ್ಯಾಸ್ ಇಲ್ದಿರ ಬರೀ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಇವಾಗತ್ತು ಗ್ಯಾಸ್ ಬಂದಿದೆ. ಅಂದರೆ ಶುಕ್ರವಾರನೇ ಗ್ಯಾಸ್ ಬಂತು. ನಾನು ವಿಡಿಯೋ ಎಡಿಟ್ ಮಾಡಿರೋದು ಇವತ್ತು ಮಾಡ್ತಾಯಿದ್ದೀನಿ. ಹಬ್ಬದ ದಿವಸ ನಾವು ಪಕ್ಷ ಹಬ್ಬ ಮಾಡಿದ್ವಿ. ಆವತ್ತೇ ನಾನು ಅಂದರೆ ಅದು ಗ್ಯಾಸು ರೆಡಿಯಾಗಿ 2 ದಿವಸ ಲೇಟಾಗೆ ನಾವು ಇದು ಮಾಡಿದೆ. ಅದು ಹೋಲ್ಸ್ ಹಾಕ್ಬೇಕಾಗಿತ್ತಲ್ವಾ, ಅದು ಮಿಷಿನ್ ಸಿಗಲಿಲ್ಲ ನಮ್ಮ ಮನೆಯವ್ರಿಗೆ. ಹಂಗಾಗಿ ಲೇಟ್ ಆಯಿತು. ಅದು 2 ದಿವಸ ಲೇಟ್ ಆಯಿತು. ಆಮೇಲೆ ಹಾಕ್ಸಿದ್ವಿ. ಶುಕ್ರವಾರ ಹಾಕ್ಸಿದ್ದು ನಾವು. ನೋಡಿ, ಅದು JCPಲಿ ಗುಂಡಿ ತೆಗಿಬೇಕು ಅಂತ ಕರ್ಕೊಂಬಂದಿದ್ದೀವಿ. ಆ ಹುಡುಗ ಎಷ್ಟು ಚಿಕ್ಕ ಹುಡುಗ ಫ್ರೆಂಡ್ಸ್, ನಿಜವಾಗೂ ಇಷ್ಟು ಚಿಕ್ಕ ವಯಸ್ಸಿಗೆ ಏನಪ್ಪಿ ನೀನು ಇದನ್ನು JCP ಓಡ್ಸಂಗಾಗಿದೆಯಾ ಅಂತ ಹಂಗೂ ನಾವು ಕಾಮಿಡಿ ಮಾಡಿದ್ವಿ. ನಾನು ಆಗಲೇ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ JCPನ ಒಂದು 5 ವರ್ಷ ಆಗೈತೆ ಆಂಟಿ ಅಂತ ಹುಡುಗ ಪಾಪ, ಇನ್ನು ಚಿಕ್ಕ ಹುಡುಗ. ಇದು ತಿಪ್ಪೆ ಫ್ರೆಂಡ್ಸ್. ಇದು ಮಳೆ ಬಂದಿತ್ತಲ್ವಾ, ಫುಲ್ಲು ನೀರು ಸಗಣಿಗೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ನಾವು ಅಡಿಕೆ ಗಿಡಕ್ಕೆ ಹಾಕೋಣ ಅಂದ್ಬಿಟ್ಟು ನೋಡೋದು ಪಕ್ಕದಲ್ಲಿ ಸ್ವಲ್ಪ ತೆಗೆದು ಒಂದು 2 ಲೋಡು ತೆಗ್ಸಾಕೊಂಡಿದ್ದೀವಿ ಸೈಡ್ಗೆ. ಅದೆಲ್ಲ ಡ್ರೈ ಆದಮೇಲೆ ಒಂದು ಸ್ವಲ್ಪ ಮಳೆ ನಿಂತಮೇಲೆ ಅಡಿಕೆ ಗಿಡಗಳಿಗೆ ಬುಡಕ್ಕೆ ಹಾಕೋಣ ಕೊತ್ಬಿಟ್ಟು ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕ್ಸ್ಕೊಂಡ್ವಿ. ಇದು ಗುಂಡಿ ತೆಗ್ದಿರೋದು ನಾವು ಗೋಬರ್ ಗ್ಯಾಸ್ಗೆ ಒಂದು ಸ್ವಲ್ಪ ಹಾಳಾಯಿತು ಅಂತ ಹೇಳ್ತಾಯಿತ್ತವಣ್ಣ. ಆದರೆ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಮಣ್ಣು ತಗೊಂಬಂದು ಹಾಕಿದ್ವಿ. ಆದರೆ ಇರುವೆ ಮಣ್ಣಲ್ಲಿ ತೆಗಿಯೋಕ್ಕೆ ಆಗಿಲ್ಲ. ನಾನು ನನ್ನ ತಮ್ಮನೆಂಟಿ ಆಗೋಷ್ಟು ತೆಗ್ದು ಹಾಕಿದ್ವಿ. ಆವತ್ತೇ ನಮ್ಮ ಮನೆಯವ್ರಿಗೆ ನನ್ನ ಫ್ರೆಂಡ್ಸ್ ಬಂದುಬಿಟ್ಟಿದ್ರು, ನಮ್ಮ ಮನೆಯವ್ರ ಫ್ರೆಂಡ್ಸು. ಹಂಗಾಗಿ ಅವರು ಅಲ್ಲಿ ಫ್ರೆಂಡ್ಸ್ನ ಮಾತಾಡ್ಸೋಕೆ ಹೋಗಿದ್ರು. ಹಂಗಾಗಿ ಅವಣ್ಣ ನಾನು ಇಬ್ಬರೇ. ನಾವು ಅಣ್ಣ ಏನಾರು ಹೇಳಿದ್ರೆ ಹೆಲ್ಪ್ ಮಾಡೀನಿ. ಒಬ್ಬರೇ ಪಿಟ್ ಮಾಡ್ಕೊಂಡು ಹೋದ್ರು ಪಾಪ. ನಾವು ಹಿಂದಿಯವ್ರು ಬರ್ತಾರೆ ಅಂದ್ಕೊಂಡಿದ್ದೋ, ನಮಗೆ ಕನ್ನಡದವರೇ ಬಂದರು. ಅವಣ್ಣ ತುಂಬ ಒಳ್ಳೆಯದು, ಚೆನ್ನಾಗಿ ಮಾತಾಡ್ಕೊಂಡು ಹಿಂಗೆ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾಯಿದ್ರು. ನಾನು ಫಸ್ಟ್ ಅಲ್ವ ಮಾಡೋದು, ಭಯ ಆಗೋದು. ಸರಿಯಾಗಿ ಎಳ್ಸ್ಕೊಳಪ್ಪ ಅಂತ ನೀನು, ಏನಾಗಲ್ಲ ಬಿಡಿ ಅಕ್ಕ, ಅದಾದಮೇಲೆ ನಮಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿ ಹೋದ್ರು ಪಾಪ ಅವಣ್ಣ. ಕಾಲ್ ಮಾಡಿದ್ದಕ್ಕೆ ಎಲ್ಲ ಹೇಳ್ಕೊಟ್ರು. ಅದೇ ಥರ ನಾವು ಮಾಡಿದ್ವಿ. ಗ್ಯಾಸು ಬಂತು, ಹಚ್ಕೊಂತು. ಖುಷಿ ಆಯಿತು. ಏನಂದರೆ ಫ್ರೆಂಡ್ಸ್, ಇದು ಗ್ಯಾಸ್ ಏನಂದರೆ ಡೇಂಜರ್ ಇಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಸ್ಟಾರ್ಟಿಂಗು ನಮಗೆ ಗ್ಯಾಸ್ ಹಚ್ಚಿದಾಗ ಸ್ವಲ್ಪ ಬಿರಣಿ ಸ್ಮೆಲ್ಲು ಬರುತ್ತೆ. ಆಮೇಲೆ ಬರೋಲ್ಲ ಅನ್ಕೋತೀನಿ. ಇನ್ನೂ ನಮಗೆ ಇವಾಗ ಗ್ಯಾಸ್ ಹಚ್ಚಿ ಅಡುಗೆ ಮಾಡೋವಾಗ ಸ್ವಲ್ಪ ಅದು ಬಿರಣಿ ಸ್ಮೆಲ್ ಥರ ಬರ್ತಾಯಿದೆ ಇನ್ನೂ. ಆಮೇಲೆ ಬರೋಲ್ಲ ಅನ್ಕೋತೀನಿ. ಈಗ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಬರುತ್ತೆ. ಆಮೇಲೆ ಡೈಲಿ ಯೂಸ್ ಮಾಡ್ತಾ ಬರೋಲ್ಲ ಅನ್ಕೋತೀನಿ. ಯಾಕಂದರೆ ನಮ್ಮ ಫ್ರೆಂಡವ್ರ ಮನೇಲಿ ಐತೆ. ಅವ್ರ ಮನೆಗೆ ಹೋದಾಗೆಲ್ಲ ಆ ಥರ ಅಡುಗೆ ಮಾಡೋವಾಗೆಲ್ಲ ಆ ಥರ ಸ್ಮೆಲ್ ಬರೋಲ್ಲ. ನಮ್ಮ ಮನೇಲಿ ಆ ಥರ ಬರ್ತಾಯಿದೆ. ಆಮೇಲೆ ಯೂಸ್ ಆಗ್ತಾ ಬರೋಲ್ಲ ಅನ್ಕೋತೀನಿ. ಪಾಪ ಇವಣ್ಣ ನಿಜವಾಗ್ಲೂ ನೀಟಾಗಿ ಮಾಡಿಕೊಟ್ಟೋದ್ರು, ಬೇಗ ಮಾಡಿಕೊಟ್ಟೋದ್ರು. ಒಬ್ಬರೇ ನಮ್ಮ ಮನೆಯವ್ರಿಗೆ ಫ್ರೆಂಡ್ ಬಂದುಬಿಟ್ರು ಅಂತ ಆ ಕಡೆ ಹೊಂಟೋದ್ರಲ್ಲ, ಅವರೊಬ್ಬರೇ ಮಾಡ್ಕೊತಾಯಿದ್ರು. ಇನ್ನೊಬ್ರು ಹೆಲ್ಪ್ಗಿದ್ರು ಇನ್ನೂ ಬೇಗ ಮಾಡೋರು ಪಾಪ. ಚೆನ್ನಾಗಿ ಮಾತಾಡ್ಕೊಂಡು ಮಾಡೋದು. ನಾನು ಸುಮ್ಮನೆ ಒಂದೊಂದೇ ಕ್ಲಿಪ್ ತಗೊಂಡಿನಿ ಫ್ರೆಂಡ್ಸ್. ಹಂಗೂ ಅವಣ್ಣಂಗೆ ಅಣ್ಣ ಯೂಟ್ಯೂಬಿಗೆ ವಿಡಿಯೋ ಮಾಡ್ಕೊತಾಯಿದ್ದೀನಿ ಕಣ ಅಂತ ಅಂದೆ. ಹೌದಾಕ ಮಾಡ್ಕೊಳ್ಳಿ ಅಂತ ಅಂದರು. ಯಾರನ್ನ ನನ್ನ ಫ್ರೆಂಡ್ಸು ಗೋಬರ್ ಗ್ಯಾಸ್ಗೆ ಹೇಳಿದ್ರೆ ವಿಡಿಯೋ ನೋಡಿ ಮಾಡ್ಕೊಡ್ತೀರಣ್ಣ ಅಂತ ಹಂಗೆ ಕಾಮಿಡಿ ಮಾಡಿದೆ. ಆಯಿತು ಮಾಡ್ಕೊಡೋಣ ಹೇಳಿ ನಿಮ್ಮ ಕಡೆಯಿಂದ ಬಂದರೆ ಅಂತ ಅಂದರು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅದರದ್ದೇ ಆದ ಟೈಮ್ ಬರಬೇಕು ಅಂತಾರೆ ದೊಡ್ಡವರು. ಅದು ನಿಜ. ನಾವೊಂದು 7-8 ತಿಂಗಳಿಂದನೇ ಅಂದ್ಕೊಂಡಿದ್ವಿ ನಾವು ಗೋಬರ್ ಗ್ಯಾಸ್ ಮಾಡಿಸ್ಬೇಕು ಅಂತ. ಅದು ಇವಾಗ ನಮಗೆ ಕೈ ಕೊಡ್ತು. ಮುಂದೆ ನೋಡೋಣ ನಮ್ಮ ಆರೋಗ್ಯ ಯಾವ ಥರ ಕಾಪಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಗ್ಯಾಸು ಚಿಕ್ಕದಾಗೈತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಂಗೂ ನಮ್ಮ ಮನೆಯವ್ರಿಗೆ ಒಂದು 2-3 ಸರಿ ಹಂಗೆ ಅಂದಿದ್ದಕ್ಕೆ ಬೈತಾಯಿದ್ರು. ಗ್ಯಾಸು ಅಂತಾಳೆ, ಅದರಲ್ಲೇ ಮಾಡೇ ಏನೂ ಆಗೋಲ್ಲ ಅಂತ ಬೈತಾಯಿದ್ರು. ನಾನು ಅಷ್ಟಕ್ಕೆ ಸುಮ್ಮನಾದೆ. ಇನ್ನು ತಿರ್ಗಾ ಜಾಸ್ತಿ ಅದನ್ನೇ ಕೇಳಿದ್ರೆ ಬೈತಾರಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಹೋಗಲಿ ಬಿಡು ಅಂದ್ಬಿಟ್ಟು ಇವಾಗ ಒಂದು 3-4 ದಿವಸದಿಂದ ಅದರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಫಾಸ್ಟಾಗಿ ಮಾಡ್ಬೋದು. ಅಂದರೆ ಆ ಗ್ಯಾಸ್ ಥರ ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಅದು ಬೇಯ್ತಾ ಇರೋದು ಬಿಡಪ್ಪ ಅಂದ್ಬಿಟ್ಟು ಎಲ್ಲ ತಪ್ಪಲೆ ಇಟ್ಬಿಟ್ಟು ಈ ಕಡೆ ಬಂದರೆ ಉಕ್ಕೋಗಿರುತ್ತೆ. ಅಷ್ಟು ಫಾಸ್ಟಾಗಿ ಆಗುತ್ತೆ ಅಡುಗೆ. ಅಂದರೆ ಗ್ಯಾಸಲ್ಲಿ ಇರಬೇಕು, ಆವಾಗ ಫಾಸ್ಟಾಗಿ ಉರಿಯುತ್ತೆ. ನಾವು ಸಗಣಿ ಕಲಸಿ ಹಾಕ್ತಾ ಇರಬೇಕು, ಆವಾಗ ಅದು ಪ್ರೆಷರ್ ಜೋರಾಗಿ ಬರುತ್ತೆ. ಇಲ್ಲ ಅಂದರೆ
ಪ್ರೆಷರ್ ಸಣ್ಣಗೆ ಬರುತ್ತೆ. ಅಲ್ಲೇ ನಮ್ದು ಒಂದ್ಸಲ ಸಣ್ಣಗೆ ಆಗಿತ್ತು. ಇದೇನಪ್ಪ ಅಂತ ಹೋಗಿ ಅಲ್ಲಿ ನೋಡುವ ಅಷ್ಟೊತ್ತಿಗೆ ಅದು ಅಲ್ಲೇ ಹಂಗೆ ಉಬ್ಕೊಂಡ್ರೆ ಅದೆಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು. ಅವಾಗ ತಿರ್ಗಿ ಕಲಸಿ ಬಿಟ್ವಿ ಸಗಣಿನ. ನಮ್ಮ ಹಳ್ಳಿ ಕಡೆ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು 2-3 ವರ್ಷ ಇರೋರು ಗೋಬರ್ ಗ್ಯಾಸ್ ಮಾಡಿಸ್ಕೊಳ್ಳಿ ರೈತರೇ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ. ಆರೋಗ್ಯ ಇರುತ್ತೆ ಅಂದರೆ ನಾವು ಯಾಕೆ ಮಾಡಿಸ್ಕೋಬಾರ್ದು ಫ್ರೆಂಡ್ಸ್, ಮಾಡಿಸ್ಕೊಳ್ಳಿ ನೀವೂ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ನನಗೆ ಯಾಕೋ ಮನಸ್ಸು ಆಯ್ತಾಯಿಲ್ಲ. ಇದು ಏನಾಗೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಬೇಜಾರು ಒಂಥರ ಏನೋ ಟೈಮ್ ಇದ್ರೂ ವಿಡಿಯೋ ಮಾಡ್ತಾಯಿಲ್ಲ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವ ವಿಡಿಯೋ ಮಾಡಿದ್ರು ಫ್ರೆಂಡ್ಸ್ ನಾಳೆಯಿಂದ ಮಾಡ್ತೀನಿ ಅಂತ ನನಗೂ ಹೇಳಿ ಸಾಕಾಗೋಗೈತೆ ಫ್ರೆಂಡ್ಸ್. ಇನ್ಮೇಲೆ ಹೇಳಲ್ಲ, ಮಾಡಿಬಿಡ್ತೀನಿ. ಇದು ವಿಡಿಯೋ ಮಾಡಿ ಇಟ್ಕೊಂಡಿರೋದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವೆಲ್ಲ ನಮ್ಮ ರೈತರೆಲ್ಲ ಮಾಡಿಸ್ಕೊಳ್ಳಿ. ಯಾರು ಮಿಸ್ ಮಾಡ್ಕೋತಾರೆ ನನ್ನ ವಿಡಿಯೋನ, ಹಾಕಿದ್ರೆ ನೋಡ್ತಾರೆ, ಇಲ್ಲಾಂದರೆ ಸುಮ್ಮನೆ ಇರ್ತಾರಲ್ವ ಫ್ರೆಂಡ್ಸ್. ಅದಕ್ಕೆ ನನಗೂ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಸುಮ್ಮನಾಗ್ತೀನಂತ. ಓಕೆ ಫ್ರೆಂಡ್ಸ್, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ. ನೋಡಿ, ಇದು ಮುಂದೆ ಬರುತ್ತೆ ಆ ಥರ ಉಬ್ಬಬೇಕು. ಉಬ್ಬಾದ್ಮೇಲೆ ಗ್ಯಾಸು ಅದು ಬರೋದು ಫ್ರೆಂಡ್ಸ್. ಇಷ್ಟು ಉಬ್ಬೈತಲ್ವ, 2 ದಿವಸ ಅಡುಗೆ ಮಾಡಿದ್ರೆ ಫುಲ್ ಒಳಗಡೆ ಹೊಂಟೋಗುತ್ತೆ. ನೋಡಿ ಎಷ್ಟು ಉಬ್ಬೈತೆ, ಸೂಪರ್ ಅಲ್ವಾ? ಈ ಥರ ಗ್ಯಾಸ್ ಉರಿಯೋದು ನೋಡಿ. ನಿಮಗೂ ಗೋಬರ್ ಗ್ಯಾಸ್ ಹಾಕ್ಸ್ಬೇಕು ಅನಿಸ್ತಾ ಇದೆಯಾ? ಹೋಗಿ ನೀವು ಗೋಬರ್ ಗ್ಯಾಸ್ ಹಾಕ್ಸಿ, ಬೇಗ ಹೋಗಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಆಲ್.